ನಮಸ್ಕಾರ. ಇವತ್ತು ಮಹದೇವಪುರ ಕ್ಷೇತ್ರದ ಚಿನ್ನಪ್ಪನಹಳ್ಳಿ ರೈಲ್ವೆ ಲೆವೆಲ್ ಕ್ರಾಸಿಂಗ್ ಹತ್ರ ಇದ್ದೀವಿ. ಇಲ್ಲಿ ಬಂದು ಲೈವ್ ಮಾಡ್ತಿರೋ ಉದ್ದೇಶ ಏನು ಅಂದ್ರೆ, ಇಲ್ಲಿನ ಜನ ಲೋಕಲ್ ಅಲ್ಲಿರೋ ಎಲ್ಲರಿಗೂ ಗೊತ್ತು, ಇಲ್ಲಿ ಟ್ರಾಫಿಕ್ ಜಾಮ್ ಆದ್ರೆ ಈ ರೈಲ್ವೆ ಕ್ರಾಸಿಂಗ್ ಬ್ರಿಡ್ಜ್ ಆಗಿದಾಗ ಒಂದ್ಸಲ ಟ್ರಾಫಿಕ್ ಕ್ಲಿಯರ್ ಆಗಕ್ಕೆ ಮಿನಿಮಮ್ ಅರ್ಧ ಗಂಟೆ ಬೇಕು. ಒಂದು ದಿನಕ್ಕೆ 30 ಟ್ರೈನ್ಸ್ಗಳು ಓಡಾಡ್ತವೆ. 30 ಸಲ ಆ ರೈಲ್ವೆ ಕ್ರಾಸಿಂಗ್ ಬ್ರಿಡ್ಜ್ ಹಾಕ್ತಾರೆ, ಇಲ್ಲಿ ರೈಲ್ವೆ ಗೇಟ್ ಹಾಕ್ತಾರೆ. ಪ್ರತಿ ಸಲನು ಬ್ರಿಡ್ಜ್ ಹಾಕಿದಾಗ ನೀವು ಯೋಚನೆ ಮಾಡಿ, 30 ಸಲ ಅಂದ್ರೆ ಸುಮಾರು ಒಂದು 15 ನಿಮಿಷ ಇಟ್ಕೊಳ್ಳೋಣ. ದಿನಕ್ಕೆ 4 ರಿಂದ 5 ಗಂಟೆ ಇಲ್ಲಿ ರೈಲ್ವೆ ಬ್ರಿಡ್ಜ್ ಕ್ಲೋಸ್ ಆಗಿರುತ್ತೆ, ಅಂದ್ರೆ ಈ ರೋಡ್ ಕ್ಲೋಸ್ ಆಗಿರುತ್ತೆ. ಇದು ಮಹದೇವಪುರದ ದೊಡ್ಡಾನೆಕುಂದಿ ACS ಲೇಔಟ್ ನಡುವೆ ಇದೆ. ಇದ್ರ ಬ್ಯಾಕ್ ಗ್ರೌಂಡ್ ಕಂಪ್ಲೀಟ್ ರೆಸಿಡೆನ್ಷಿಯಲ್ ಏರಿಯಾ. ಈ ಕಡೆ ಮುಂದಕ್ಕೆ ಔಟರ್ ರಿಂಗ್ ರೋಡ್, ದೊಡ್ಡ ದೊಡ್ಡ ಕಂಪ್ನಿಗಳು, ಬೆಳಂದೂರು ಮತ್ತೆ ದೊಡ್ಡಾನೆಕುಂದಿ ದೊಡ್ಡ ದೊಡ್ಡ ಕಂಪ್ನಿಗಳಿವೆ. ಪ್ಲಸ್ ಈ ಬೆಳಂದೂರು ಕ್ಷೇತ್ರದಿಂದ ವೈಟ್ ಫೀಲ್ಡ್ ಹೋಗೋ ಒಂದು ದಾರಿ ಇದು. ಇಲ್ಲಿಂದ ಗ್ರಾಫೈಟ್ ಇಂಡಿಯಾಗ ಹೋಗಿ ಇಲ್ಲಿಂದ ವೈಟ್ ಫೀಲ್ಡ್ ಹೋಗೋಕೆ ಮುಖ್ಯ ರಸ್ತೆ ಇದು. ಸಾವಿರಾರು ಜನ, ಲಕ್ಷಾಂತರನೇ ಹೇಳ್ಬೋದು, ಸಾವಿರಾರು ಲಕ್ಷಾಂತರ ಜನ ಇಲ್ಲಿ ಓಡಾಡ್ತಾರೆ. ಇದಕ್ಕೆ ರೈಲ್ವೆ ಕ್ರಾಸಿಂಗು ಒಂದು ಬ್ರಿಡ್ಜ್ ಕಟ್ಟಬೇಕು ಅಂತ BBMP ಇದ್ದಾಗನೇ 4 ವರ್ಷಗಳ ಮುಂಚೆನೆ ಇದಕ್ಕೆ ಫಂಡ್ಸ್ ಅಲೋಕೇಟ್ ಆಗಿದೆ, ಬಜೆಟ್ ಅಪ್ರೂವ್ ಆಗಿದೆ. ಅದೆಲ್ಲ ಆದ್ರೂ ಕೂಡ ಇನ್ನೂ ದುಡ್ಡು ಕೊಟ್ಟರು ಕೂಡ ಕೆಲಸ ಮಾಡಿಸೋದಕ್ಕೆ ಏನಕ್ಕೆ ಯಾರು ರೆಡಿ ಇಲ್ವಾ ನನ್ಗಂತೂ ಅರ್ಥ ಆಗ್ತಿಲ್ಲ. ಅರವಿಂದ್ ಲಿಂಬಾವಳಿ ಅವರೇ, ನೀವು 3 ಸಲ ಇಲ್ಲಿನ ಶಾಸಕರಾಗಿದ್ರೆ ನಿಮ್ಮ ಅವಧಿಯಲ್ಲಿ ಯಾಕೆ ಕೆಲಸ ಮಾಡಲ್ವೋ ಗೊತ್ತಿಲ್ಲ. ಮಂಜುಳಾ ಅರವಿಂದ್ ಲಿಂಬಾವಳಿ ಅವರೇ, ಇವಾಗ ನೀವು ಶಾಸಕರಾಗಿದ್ದೀರಾ, 7-8 ತಿಂಗಳಾಗಿದೆ. ಇದು ಅಪ್ರೂವ್ಡ್ ಪ್ರಾಜೆಕ್ಟ್. ನಿಮ್ಮ ಶ್ವೇತಾ ಹುಡಿ ವಿಜಯ್ ಕುಮಾರ್ ಅವರೇ ನಿನ್ನೆ ಪ್ರೆಸ್ ನೋಟ್ ಅಲ್ಲಿ ಹೇಳಿದ್ದಾರೆ, ನನ್ನ ಟೈಮಲ್ಲೇ ಇದು ಅಪ್ರೂವ್ ಆಗಿತ್ತು ಅಂತ. BBMP ಫಂಡ್ ಅಪ್ರೂವ್ ಆದ್ರೂ ಏನಕ್ಕೆ ನೀವು ಕೆಲಸ ನಿಲ್ಸ್ಕೊಂಡ್ರಿ ಅಂತ ನಿಜವಾಗ್ಲೂ ನನ್ಗಂತೂ ಅರ್ಥ ಆಗ್ತಿಲ್ಲ. ಸ್ವಲ್ಪ ಇಲ್ಲಿ ಜನಗಳ ಕಷ್ಟ ನೋಡಿ. ಪುಣೆ ಇವತ್ತು ನಿಮ್ಗೇನು ಕಾಣಿಸ್ತಾ ಇಲ್ಲ, ಭಾನುವಾರ ಆಗಿರೋದ್ರಿಂದ ಇಲ್ಲಿ ಟ್ರಾಫಿಕ್ ಅಷ್ಟಿಲ್ಲ. ವೀಕ್ ಡೇ ನೀವು ನಿಜವಾಗ್ಲೂ, ನಾನು ಇಲ್ಲೇ ದೊಡ್ಡಾನೆಕುಂದಲ್ಲಿ ಕೆಲಸ ಮಾಡೋದು, ನಾನು ಇಲ್ಲಿ ಟ್ರಾಫಿಕ್ ಜಾಮ್ ಆದ್ರೆ ಔಟರ್ ರಿಂಗ್ ರೋಡ್ ಫುಲ್ ಜಾಮ್ ಆಗುತ್ತೆ. ಏನಕ್ಕಂದ್ರೆ ಇಲ್ಲಿಂದ ವೆಹಿಕಲ್ ಔಟರ್ ರಿಂಗ್ ರೋಡ್ ತನಕ ಜಾಮ್ ಆಗಿರುತ್ತೆ, ಆ ರೋಡ್ ಅಲ್ಲಿ ಅರ್ಧ ಕವರ್ ಆಗ್ಬಿಟ್ಟಿರುತ್ತೆ. ಅಷ್ಟು ಹೊಲಸು ಟ್ರಾಫಿಕ್ ಜಾಮ್ ಆಗುತ್ತೆ. ನಿಮ್ಮ ಹತ್ರ ಆಲ್ರೆಡಿ ಅಪ್ರೂವ್ ಆಗಿರೋ ಫಂಡ್ಸ್ ಇದೆ, ಕೆಲಸ BBMP ಕಾಂಟ್ರಾಕ್ಟ್ ಟೆಂಡರ್ ರಿಲೀಸ್ ಮಾಡಿದ್ರೆ ಕೆಲಸ ಆಗುತ್ತೆ. ಸಿಂಪಲ್ ಕೆಲಸ, ಬ್ರಿಡ್ಜ್ ಕಟ್ಟೋದು. ದಯವಿಟ್ಟು ಇದಕ್ಕೆ ಅನುವು ಮಾಡ್ಕೊಡಿ. ಅಥವಾ ನಿಮ್ದು ಏನಾದ್ರು ಪರ್ಸನಲ್ ಇಂಟ್ರೆಸ್ಟ್ ಇದೆಯಾ, ನಿಮ್ಗೆ ಇಲ್ಲಿ ಯಾರು ಲ್ಯಾಂಡ್ ಅಕ್ವಿಸಿಷನ್ ಪ್ರಾಬ್ಲಮ್ ಮಾಡ್ತಿದಾರಾ, ನಿಮ್ಮ ಸ್ನೇಹಿತರು ಯಾರ್ದಾರು ಲ್ಯಾಂಡ್ ಇದೆಯಾ ಅಲ್ಲಿ, ಅವ್ರು ಕೊಡಲ್ಲ ಅಂತ ನಿಮ್ಮ ಮೇಲೆ ಒತ್ತಡ ಆಗ್ತಿದಾರಾ, ನಿಮ್ಗೆ ಯಾರೋ ಫಂಡರ್ಗಳಿದಾರ ಅವ್ರ ಅದಕ್ಕೆ ಇದು ನಮ್ ಲ್ಯಾಂಡ್ ಹೋಗ್ಬಿಡುತ್ತೆ ಕೊಡ್ಬೇಡಿ ಅಂತಿದಾರ, ಅದನ್ನ ದಯವಿಟ್ಟು ನಮ್ಗೆ ಹೇಳಿ. ಅದಕ್ಕೊಂದು ಪರಿಹಾರ ಸೂಚನೆ ನೋಡೇನೋ ಯೋಚನೆ ಮಾಡಕ್ಬಹುದು, ಜನಗಳೆಲ್ಲ ಸೇರಿ ಒಂದು ಪರಿಹಾರಕ್ಕೆ ಬರಬಹುದು. ಅದು ಬಿಟ್ಟು ಜನಗಳು ತೊಂದರೆ ಕೊಟ್ಕೊಂಡೆ ಬಜೆಟ್ ಅಪ್ರೂವ್ ಆಗಿದ್ರು ಕೂಡ ನೀವಿಲ್ಲಿ ರೈಲ್ವೆ ಬ್ರಿಡ್ಜ್ ಮಾಡ್ಲಿಕ್ಕೆ ಮುಂದಕ್ಕೆ ಹೋಗ್ತಿಲ್ಲ ಅಂದ್ರೆ ನಮ್ಗೆ ನಿಜವಾಗ್ಲೂ ಅನುಮಾನ ಬರುತ್ತೆ ಇಲ್ಲಿ ಏನ್ ನಡೀತಾ ಇದೆ ಅಂತ. ದಯವಿಟ್ಟು ಈ ಅನುಮಾನದಕ್ಕೆ ಆಸ್ಪದ ಕೊಡಬೇಡಿ. ಆದಷ್ಟು ಬೇಗ ಇಲ್ಲಿ ಕೆಲಸ ಮುಗಿಸ್ಬೇಕು ಅಂತ ಕೇಳ್ಕೊತಿದ್ದೀನಿ. ಧನ್ಯವಾದಗಳು.